ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಗಾಗಿ ದೇಶಾದ್ಯಂತ ರೈತರಿಂದ ಸಹಿ ಸಂಗ್ರಹ ಆರಂಭವಾಗ್ತಾ ಇದೆ. ಈ ಸಹಿ ಸಂಗ್ರಹ ಈ ಒಂದು ವರ್ಷಾನುಕಾಲ ಏನು ರೈತರು ಚಳವಳಿ ನಡೆಸಿ ಸರ್ಕಾರವನ್ನ ಎಚ್ಚರಿಸಿದ್ರೋ, ಏನು ಒಂದು ಗಂಭೀರ ಕ್ರಮ ಜಾರಿ ಆಗಿರ್ಲಿಲ್ವೋ, ಆ ಕಾರಣಕ್ಕೋಸ್ಕರ ಕಿಸಾನ್ ಮೋರ್ಚಾ ರಾಷ್ಟ್ರೀಯ ಸಂಚಾಲಕ ರೈತ ಮುಖಂಡ ಜಗಜಿತ್ ಸಿಂಗ್ ದಲೈವಾಲಾ 131 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಅಧ್ಯಯನದ 31 ಜನರ ಸಂಸದೀಯ ಸಮಿತಿ ಸಹ ರೈತರ ಪರವಾದ ವರದಿ ನೀಡಿ MSP ಖಾತ್ರಿ ಕಾನೂನು ಜಾರಿಗೆ ಒಂದು ಬೆಂಬಲವನ್ನ ಕೊಟ್ಟಿತ್ತು. ಸೊ ಈ ಎಲ್ಲ ಪ್ರಯತ್ನಗಳಾದರೂ ಕೂಡ ಇನ್ನೂ ಒಂದು ಸ್ಪಷ್ಟವಾದ ನೀತಿ ಜಾರಿಯಾಗಿಲ್ಲ. ಸೊ ಈ ನೀತಿ ಜಾರಿ ಆಗಬೇಕು ಅಂತ ಹೇಳಿ ಫೆಬ್ರವರಿ 7ನೇ ತಾರೀಕು ರೈತ ಜಾಗೃತಿ ಯಾತ್ರೆ ಕನ್ಯಾಕುಮಾರಿಯಿಂದ ಆರಂಭವಾಗ್ತಾ ಇದೆ. ಕೇರಳ, ಪಾಂಡಿಚೇರಿ, ತಮಿಳುನಾಡು ಮುಖಾಂತರ ಹಾದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಯಾತ್ರೆ ಸಾಗುತ್ತೆ. ಅಲ್ಲಿ ಹಳ್ಳಿಗಳಿಂದ ಮಾರ್ಗದಲ್ಲಿ ರೈತರಿಂದ ಸಹಿ ಸಂಗ್ರಹ ಆಗುತ್ತೆ. ಮಾರ್ಚ್ 19ನೇ ತಾರೀಕು ಪ್ರಧಾನಿಯವರಿಗೆ ಈ ಸಹಿ ಸಂಗ್ರಹವನ್ನ ಸಲ್ಲಿಸೋ ಕಾರ್ಯಕ್ರಮ ಇದೆ. ಸುಮಾರು 40 ದಿನಗಳ ಯಾತ್ರೆ ಇದು. ಕಾಶ್ಮೀರ ತಲುಪಿ ನಂತರ ದೆಹಲಿಯಲ್ಲಿ ಮಾರ್ಚ್ 19ನೇ ತಾರೀಕು ರಾಮ್ಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಕೊನೆಯಾಗುತ್ತೆ. ದೇಶದಲ್ಲಿ ರೈತರಿಂದ ಈ ಸಂಗ್ರಹಿಸ್ತಕ್ಕಂಥ ಮನವಿ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸ್ತಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆಯ ರಾಷ್ಟ್ರೀಯ ಸಂಚಾಲಕ ಕುರ್ಬು ಶಾಂತಕುಮಾರ್ ಇವತ್ತು ಇದನ್ನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ಚಾಮರಾಜನಗರಕ್ಕೆ ಫೆಬ್ರವರಿ 10ನೇ ತಾರೀಕು ಚಾಮರಾಜನಗರಕ್ಕೆ 11ಕ್ಕೆ ಬೆಳಗ್ಗೆ 11 ಗಂಟೆಗೆ ಮೈಸೂರು ರೈತರ ಸಮಾವೇಶ ಸಹಿ ಸಂಗ್ರಹ ನಡೆಯುತ್ತೆ. ಮಂಡ್ಯದಲ್ಲಿ 2 ಗಂಟೆಗೆ ನಡೆದು ರಾಮನಗರಕ್ಕೆ 5 ಗಂಟೆಗೆ ಬರುತ್ತೆ. 12ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಹಕಾರ ಬೆಂಬಲವನ್ನ ರೈತರು ಕೋರೋ ಕಾರ್ಯಕ್ರಮ ಇದೆ. ಚಿಕ್ಕಬಳ್ಳಾಪುರಕ್ಕೆ 1 ಗಂಟೆಗೆ ನಂತರ ಪಾದಯಾತ್ರೆ ಹೊರಡುತ್ತೆ. ನಂತರ ಆಂಧ್ರ ರಾಜ್ಯಕ್ಕೆ ಕೂಡ ಅಲ್ಲಿ ಯಾತ್ರೆಯನ್ನು ಮುಂದುವರಿಸಲಾಗುತ್ತೆ. ಎಲ್ಲ ರೈತ ಸಂಘಟನೆಗಳ ಮುಖಂಡರು ಸ್ವಯಂ ಪ್ರೇರಿತವಾಗಿ ಏನು ಸಹಿ ಸಂಗ್ರಹ ಮಾಡಿ ಪತ್ರಗಳನ್ನ ಮಾರ್ಗ ಮಧ್ಯದಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು. ಈ ಸಲ್ಲಿಸ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದಂತಹ ಹತ್ತಳ್ಳಿ ದೇವರಾಜ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗುರುದೇವ್ ನಾರಾಯಣ್ ಕುಮಾರ್, ನರಸಾರೆಡ್ಡಿ, ಪೊಲೀಸ್ ಪಾಟೀಲ್, ಶಿವಶಂಕರ್ ಇವರು ರಾಜ್ಯ ಅಧ್ಯಕ್ಷರು ರೈತ ಸಂಘ, ಬೈರಾರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಬರ್ಡನ್ಪುರ ನಾಗರಾಜ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ಇದ್ರು. ಸೊ ಈ ಒಂದು ಯಾತ್ರೆಯ ಸಂಪೂರ್ಣ ವಿವರಗಳು ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ. ರೈತರ ಸಮಸ್ಯೆಗಳಿಗಾಗಿ MSP ಗ್ಯಾರಂಟಿ ಕಾನೂನು ಜಾರಿಗಾಗಿ ಒತ್ತಾಯಿಸಲಿಕ್ಕೆ ಫೆಬ್ರವರಿ 7ನೇ ತಾರೀಕಿಂದ ನಾವು ರೈತ ಜಾಗೃತಿ ಯಾತ್ರೆಯನ್ನು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೇವೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಯಾತ್ರೆ ನಡೆದು ಮಾರ್ಚ್ 19ನೇ ತಾರೀಕು ನವದೆಹಲಿಯಲ್ಲಿ ಒಂದು ಲಕ್ಷಾಂತರ ರೈತರ ಬೃಹತ್ ರ್ಯಾಲಿ ನಡೆಸಿ ಪ್ರಧಾನಮಂತ್ರಿಗಳಿಗೆ ಇಡೀ ದೇಶಾದ್ಯಂತ ರೈತರ ಸಹಿ ಸಂಗ್ರಹ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ತಲುಪಿಸ್ತೀವಿ. ನೀವು ಏನಾದರೂ MSP ಗ್ಯಾರಂಟಿ ಕಾನೂನನ್ನು ಜಾರಿ ಮಾಡದೇ ಇದ್ದರೆ ಮುಂದಿನ ದಿನ ಚುನಾವಣೆಯಲ್ಲಿ ನೀವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ಕೊಡಲಿಕ್ಕೆ ಈ ಬೃಹತ್ ರೈತ ಜಾಗೃತಿ ಯಾತ್ರೆ ಹಮ್ಮಿಕೊಂಡಿದ್ದೀವಿ. ಎಷ್ಟು ಲಕ್ಷ ಜನ ಎಷ್ಟು ಜನ ಸೇರ್ಬೋದು ಇದರಿಂದ? ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ರೈತ ಜಾಗೃತಿ ಯಾತ್ರೆ ಹೋಗ್ತದೆ. ಎಲ್ಲ ರಾಜ್ಯಗಳಲ್ಲೂ ಸಹಿ ಸಂಗ್ರಹ ಪತ್ರ ಪಡೀತದೆ. ಅಲ್ಲಿ 19ನೇ ತಾರೀಕು ಮಾರ್ಚ್ ಇಡೀ ದೇಶದ ರೈತರೆಲ್ಲ ಸೇರ್ತೀವಿ. ಎಷ್ಟು ಲಕ್ಷ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ಎಲ್ಲ ರೈತರು ಸೇರಿ ಪ್ರಧಾನಮಂತ್ರಿಗಳಿಗೆ ಆ ಒತ್ತಾಯ ಪತ್ರ ಕೊಡ್ತೀವಿ.